ಸಾಂಸ್ಕೃತಿಕ ಹಬ್ಬವಾಗಿ, ಒಂದು ಬದುಕಿನ ಹಬ್ಬವಾಗಿ, ಒಂದು ಭಾವನೆಯ ಹಬ್ಬವಾಗಿ, ಒಂದು ಅನೇಕ ಸಂಬಂಧಗಳು ಶತಮಾನದಿಂದ ಅನೇಕ ರಾಜರು, ಕವಿಗಳು, ವಿಜಯರು, ರಾಜರು, ಎಲ್ಲರೂ ಸಹ ನಮ್ಮ ಅತೀ ಶ್ರೀಮಂತಿಯನ್ನು ಕಟ್ಟಿಕೊಡ್ತಾರೆ. ಆ ಎಲ್ಲ ಮಹಾಪುರುಷರ ನೆರೆದ ಒಳ್ಳೆ ಸರಿಯಾದ ಉಪಚಾರ ಮಾಡ್ತಾ ಆ ಮಹಾನ್ ಭಾವರ ವಿಚಾರಗಳನ್ನು ಸ್ಮರಿಸ್ತಾ ಅವರಿಗೆ ಗೌರವಿಸ್ತಾ ಪುರಾತನವಾದ ಭಕ್ತನ ಕಟ್ಟನ್ನು ಈ ನಾಡನ್ನು ಶ್ರೀಮಂತಗೊಳಿಸಬೇಕು ಅಂತ ಹೇಳಿ ಡಾಕ್ಟರ್ ನ್ಯಾಯಪರ ಸವಿತವರು, ಸೋದರಿ ರೂಪಾ ಕನ್ನಡಿಯವರು ಮತ್ತು ಎಲ್ಲ ಅನೇಕ ರಾಜ್ಯದಲ್ಲಿ ಭಾಳಷ್ಟು ಮಾಡಿದ್ದಾರೆ. ಆ ಭಾಗವಹಿಸಿದ್ದು ಸಹ ಅಂತಂದು ಮಾಡ್ತಿರೋದು ಯಶಸ್ಸಾಗಿ ಮನೆಗೂ ಹಬ್ಬ ಆಗಲಿ, ಮನೆಗೂ ಹಬ್ಬ ನಡಿಬೇಕು. ನಾನು ಮುಂದಿನ ದಿವಸದಲ್ಲೇ ಪ್ರಾರಂಭ ಆಗೋದು ನನ್ನಿಂದ ಪ್ರಾರಂಭ ಆಗೋದು ನಮ್ಮ ತಾಯಿಗಾರರಿಂದ ನಮ್ಮ ತಾಯಿ ಅಲ್ಲಿಂದ ಪ್ರಾರಂಭ ಆಗ್ತದೆ. ಅದು ಮನೆ ಇನ್ನೂ ಗಟ್ಟಿಯಾಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಕನ್ನಡಪರ ಹೋರಾಟಗಾರರಿಗೆ ಈ ಮಣ್ಣಿಗೋಸ್ಕರ, ಈ ಜನಕ್ಕೋಸ್ಕರ ನೆಲ ಓದಿರ್ತಕ್ಕಂಥ ಅವರೆಲ್ಲರಿಗೂ ಸುಖವಾಗಿ ಹೋರಾಟ ಯಶಸ್ವಿಯಾಗಿ ನಾವೇನೋ ಒಂದು ತಿಂಗಳಿಂದ ಅಭಿಯಾನವನ್ನು ಮಾಡ್ಕೊಂಡು ಬಂದ್ವಿ. ಅಂದ್ರೆ ನಾವು ಪ್ರತಿ ಒಂದು ಹಬ್ಬವನ್ನು ಮಾಡುವ ಹಾಗೆ ನಮ್ಮ ಕನ್ನಡದ ಹಬ್ಬವನ್ನ ಮನೆಗಳಲ್ಲಿ ಮಹಿಳೆಯರ ಮುಂಚೂಣಿಯಲ್ಲಿ ಮಾಡಬೇಕು ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಒಂದು ಈ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ತುಂಬಾ ಚೆನ್ನಾಗಿ ಹೋಯಿತು. ಹಾಗಾಗಿ ಎಲ್ಲ ಕಡೆಯಿಂದ ನಮಗೆ ಒಂದು ಒಳ್ಳೆಯ ಉತ್ತಮವಾದ ಪ್ರಶಂಸೆ ಕೂಡ ಸಿಕ್ತು. ಆ ನಿಟ್ಟಿನಲ್ಲಿ ಇಂದು ನಾವು ಜ್ಯೋತಿ ಬೆಳಗಿಸುವ ಮುಖೇನ, ಕನ್ನಡದ ಜ್ಯೋತಿ ಬೆಳಗಿಸುವ ಮುಖೇನ ಈ ಒಂದು ಸಂದರ್ಭದಲ್ಲಿ ಎಲ್ಲಾರನ್ನೂ ಒಗ್ಗೂಡಿಸಿ ಕಾರ್ಯಕ್ರಮ ಮಾಡಿದಂಥದ್ದು. ಮತ್ತೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಯಾನಕ್ಕೆ ಭಾಗಿಯಾದಂತಹ ದಿಟ್ಟ ಮಹಿಳೆಯರಿಗೆ ಒಂದು ಪುಟ್ಟ ಗೌರವವನ್ನು ಸೂಚಿಸೋದ್ರ ಮುಖೇನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನಡೆಸ್ಕೊಟ್ಟಿದ್ದೇವೆ. ತಮ್ಮೆಲ್ಲರ ಸಹಕಾರ ಒಂದೇ ಆಗಿರಲಿ. ಕನ್ನಡದ ಉಳಿವಿಗಾಗಿ ಪ್ರತಿ ಮನೆಯಲ್ಲೂ ಕೂಡ ನಾವು ಕನ್ನಡದ ಹಬ್ಬವನ್ನು ಮಾಡಬೇಕು ಅಂತ ಈ ಮುಖೇನ ಮತ್ತೊಮ್ಮೆ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ. ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ಮತ್ತು ಬಾಗಲಗುಂಟೆ ಮಾರಮ್ಮ ದೇವಿಗೆ ಶಿರಬಾಗಿ ವಂದಿಸುತ್ತಾ, ಈಗಾಗಲೇ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಸಾಗ್ತಾ ಇರೋ ವಿಚಾರ ನಿಮಗೆಲ್ಲ ಗೊತ್ತಿದೆ. ಈ ಒಂದು ನವೆಂಬರ್ 1ರ ಕನ್ನಡ ರಾಜ್ಯೋತ್ಸವ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರ್ದು. ವರ್ಷ 9 ಕಾಲ ಇಡೀ ರಾಜ್ಯದ ಮನೆಗಳಲ್ಲಿ ಹಬ್ಬ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಹೋದರಿ ನ್ಯಾಯಪರ ಸವಿತಾರವರು ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಇವತ್ತು ನಮ್ಮ ಬ್ಲಾಕಿನ, ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದರೆ ಈ ಬ್ಲಾಕ್ನ ನಾವು ಪ್ರತಿನಿಧಿಸ್ತಿರ್ತಕ್ಕಂಥ ಈ ಒಂದು ಬ್ಲಾಕಿಗೆ ಬಂದು ಮಾರಮ್ಮ ದೇವಿಯ ಸನ್ನಿಧಿಯಲ್ಲಿ ಇವತ್ತು ಒಂದು ಚಾಲನೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಬರೀ ನವೆಂಬರ್ಗೆ ಸೀಮಿತವಾಗದೆ ವರ್ಷದಾದ್ಯಂತ ಹೋಗಲಿ ಅನ್ನೋ ಉದ್ದೇಶ ಅವರಿಗೆ. ಈಗಾಗಲೇ ಹೇಳಿದ್ರು ನಮ್ಮ ಸಹೋದರಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತೇಳಿ. ಮನೆಯಲ್ಲಿ ಇವತ್ತು ದೀಪ ಬೆಳಗೋದು, ಜ್ಯೋತಿ ಬೆಳಗೋದು, ದೇವರು ಕೈ ಮುಗಿಯೋದು ಅಂದರೆ ಅದು ಮಹಿಳೆಯರಿಂದನೇ ಇಂಥ ಒಂದು ಹಬ್ಬಕ್ಕೆ, ನಾಡ ಹಬ್ಬಕ್ಕೆ ಪ್ರತಿದಿನ ತನ್ನ ಮನೆಗಳಲ್ಲಿ ಹಬ್ಬದ ರೀತಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಕನ್ನಡದ ಒಂದು ಹಬ್ಬನ ಮನೆಗಳಲ್ಲಿ ಆಚರಣೆ ಮಾಡಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರಿಯರಿಗೂ ಅವರ ಒಡನಾಡಿಗಳಿಗೂ ಸಹ ಈ ರಂಗಮಂದಿರದಲ್ಲಿ ಸನ್ಮಾನವನ್ನು ಮಾಡಿದ್ರು. ಒಳ್ಳೆ ರೀತಿಯ ಒಂದು ಚಾಲನೆ ಕೊಟ್ಟಿದ್ದಾರೆ. ನಾನು ಕೇಳೋದು ಇಷ್ಟೇ, ನನ್ನ ಸಹೋದರಿಯಲ್ಲಿ ನೀವು ಒಳ್ಳೆ ಚಾಲನೆ, ಇಂಥ ಒಂದು ಚಾಲನೆಗಳ ಮುಖಾಂತರ ಕನ್ನಡ ಉಳಿತಾ ಇದೆ ಅನ್ನೋ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ನಿಮಗೆಲ್ಲ ಗೊತ್ತಿದೆ, ನನ್ನ ಸಹೋದರಿ ಏಜ್ನವ್ರಿಗಂತೂ ಖಂಡಿತ ಗೊತ್ತೇ ಇರ್ತದೆ. 1984ರಲ್ಲಿ ಇವತ್ತು ನಮ್ಮ ಪರಭಾಷೆಗರು ಹೊರಗಡೆ ಇತರೆ ಪಕ್ಕದ ರಾಜ್ಯದವರು ಏನು ಕೇಳಿದ್ರು ಅಂದರೆ, ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾಗ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಪ್ರಧಾನಿ ಆಗಿದ್ದಾಗ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ನಮಗೆ ಬಿಟ್ಕೊಡ್ಬೇಕು ಅನ್ನೋ ಮಟ್ಟಕ್ಕೆ ಇಲ್ಲಿ ಪರಭಾಷೆಗರ ಪ್ರಾಬಲ್ಯ ಇತ್ತು. ಅಂಥ ಒಂದು ಸಂದರ್ಭದಲ್ಲಿ ಒಳ್ಳೆ ಹೋರಾಟಗಾರರು, ಸಾಹಿತಿಗಳು, ಸಿನಿಮಾ ನಟರುಗಳು ಕಣಕ್ಕಿಳಿದು ಹೋರಾಡಿ ನಾವು ಹೋರಾಟ ಮಾಡಿ ಅವತ್ತು ಕನ್ನಡ ಕಾಪಾಡಲಿಲ್ಲ ಅಂದರೆ ಇವತ್ತು ಕನ್ನಡ ಅಂದರೆ ಎನ್ನಡ ಎಕ್ಕಡ ಅನ್ನೋ ಥರ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡೋದು. ಈಗಾಗಲೇ ಆಗಿದೆ. ಇನ್ನೂ ಒಂದು ವಿಚಾರ ನಾನು ಕನ್ನಡ ಪರ ವೇದಿಕೆ ಮುಖಾಂತರ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಹಿಂದೂ, ನೀನು ಮುಸ್ಲಿಂ ಅಂತೇಳಿ ಹೊಡೆದಾಡ್ತಿದ್ದೀವಿ. ಖಂಡಿತ ತಪ್ಪು. ಇಲ್ಲಿ ನಿಜವಾಗ್ಲೂ ಹೋರಾಟ ನಡೀತಿರೋದು ಹಿಂದೂ ಮುಸ್ಲಿಮ್ಗೆಲ್ಲ. ಈ ಹಿಂದೂ ಮುಸ್ಲಿಮರುಗಳನ್ನ ಎತ್ತುಕೊಟ್ಟು ಹಿಂದೆಗಡೆ ಸೈಲೆಂಟಾಗಿ ಒಂದು ಜಾತಿ ಇಲ್ಲಿ ತುಂಬಾ ಪ್ರಾಬಲ್ಯ ಆಗ್ತಾ ಇದೆ. ಅದು ಯಾವುದು ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಕ್ರಿಶ್ಚಿಯನ್ ಭಾಷೆ. ಆ ಕ್ರಿಶ್ಚಿಯನ್ ಏನಿದೆ ಅಂತಂದರೆ ಸೈಲೆಂಟಾಗಿ ಹಿಂದೂಗಳು ಮುಸ್ಲಿಮರು ಕಚ್ಚಾಡ್ತಾ ಇದ್ರೆ ಸೈಲೆಂಟಾಗಿ ತನ್ನ ಪ್ರಾಬಲ್ಯ ಸಾಧಿಸ್ತಾ ಇದೆ. ನಾವಿಲ್ಲಿ ಹಿಂದೂ ರಾಷ್ಟ್ರ ಅಂತೀವಿ, ಇನ್ನೊಬ್ಬರು ಮುಸ್ಲಿಂ ರಾಷ್ಟ್ರ ಅಂತಾರೆ. ನಿಜವಾಗ್ಲೂ ಇದು ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ ಇವೆರಡೂ ಅಲ್ಲ, ಇದು ಯಾಕೋ ಕ್ರೈಸ್ತ ರಾಷ್ಟ್ರ ಆಗೋ ಥರ ಇದೆ. ಅದ್ರ ಪರವಾಗಿ ಕೆಲವು ಚಿಂತನೆಗಳು ಮಾಡ್ತಾ ಹೋರಾಟಗಳಿಗೆ
ನಮ್ಮ ಸಹೋದರಿಯರು ಬರಬೇಕು, ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ. ಮತ್ತು ಇನ್ನೊಂದು ವಿಚಾರ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. 1984ರಲ್ಲಿ ಏನು ನಾವು ಹೋರಾಟ ಮಾಡಿ ಕನ್ನಡನ ಗೋಕಾಕ್ ಚಳವಳಿ ಮುಖಾಂತರ ಉಳಿಸ್ಕೊಂಡು ಅಂಥ ಒಂದು ಬೃಹತ್ತಾದ ಹೋರಾಟನ ನಾವು ಮಾಡಬೇಕಾಗುತ್ತೆ. ತುಂಬ ಹಿರಿಯರು, ಒಬ್ಬ ತತ್ವಜ್ಞಾನಿಗಳು, ಲೋಕಜ್ಞಾನಿಗಳು ಒಂದು ಮಾತು ಹೇಳಿದರು. ಅವ್ರ ಹೆಸರು ಈ ಸಂದರ್ಭದಲ್ಲಿ ನನಗೆ ನೆನಪು ಬರ್ತಾ ಇಲ್ಲ. ಮುಂದೊಂದು ದಿನ ದಕ್ಷಿಣ ಭಾರತವನ್ನು ಉತ್ತರ ಭಾರತದವರು ಆಳ್ತಾರೆ ಅಂತೇಳಿ. ಅದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಗಲ್ಲಿ ಗಲ್ಲಿಗಳಲ್ಲಿ ಉತ್ತರ ಭಾರತದವರು ಅಂದರೆ ಮಾರ್ವಾಡಿಗಳ ಹಾವಳಿ ನಡೀತಾ ಇದೆ. ನಾವು ಕನ್ನಡಿಗರು ಇವಾಗಲೇ ಹೇಳ್ತೀನಿ, ಕಾರ್ನರ್ ಸೈಟ್ಗಳನ್ನ ಮಾರ್ಕೊಂಡು ನಮ್ಮ ಮಕ್ಕಳನ್ನ ಹಿಂದಿನ ಗಲ್ಲಿಗಳಿಗೆ ತಳ್ತಾ ಇದ್ದೀವಿ. ಯಾವುದೇ ನಾವು ಬೆಂಗಳೂರಿನ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ನೀವು ನೋಡ್ಬೋದು, ಪರಿಶೀಲನೆ ಮಾಡ್ಬೋದು. ನಾನು ಬರೀ ಮಾತಾಡ್ತೀನಿ ಅಂತಲ್ಲ, ನೀವು ಪರಿಶೀಲನೆ ಮಾಡ್ಬೋದು. ಇವತ್ತು ಗುಜರಾತಿಗಳು ರಾಜ್ಯ ಆಗ್ತಾ ಇದೆ ಕರ್ನಾಟಕ. ಅದರಲ್ಲೂ ಬಹಳ ಮುಖ್ಯವಾಗಿ ಬೆಂಗಳೂರು ಆದಷ್ಟು ಬೇಗ ಗುಜರಾತಿಗಳು ಹಿಡಿತಕ್ಕೆ ಹೋಗುತ್ತೆ. ಇದು ನಾನು ಹೇಳಿರೋದಲ್ಲ, 500 ವರ್ಷಗಳಿಂದ ಒಬ್ಬರು ತತ್ವಜ್ಞಾನಿಗಳು ಹೇಳಿರೋದು. ಕೆಲವೇ ದಿನಗಳಲ್ಲಿ ದಕ್ಷಿಣ ಭಾರತನ ಆಕ್ರಮಿಸ್ತಾರೆ ಅಂತ. ಬಹಳ ಹಿಂದೆ ಬ್ರಿಟಿಷರು ನಮ್ಮನ್ನು ವ್ಯಾಪಾರಕ್ಕಾಗಿ ಬಂದು ನಮ್ಮನ್ನು ಯಾವ ರೀತಿ ಆವರಿಸ್ಕೊಂಡಿದ್ರು, ಈಗಲೂ ಅದೇ ಒಂದು ಸಂದರ್ಭ ಸನ್ನಿವೇಶ ಸೃಷ್ಟಿ ಆಗ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ಬರೀ ಹಿಂದೂ ಮುಸ್ಲಿಂ ಅಷ್ಟೇ ಅಲ್ಲ ಈ ದೇಶಕ್ಕಿರೋ ಸಮಸ್ಯೆ. ಕ್ರೈಸ್ತರಿದ್ದಾರೆ, ನಮ್ಮದೇ ನಾಡಿನ ನಮ್ಮದೇ ದೇಶದ ಪಕ್ಕದ ರಾಜ್ಯದವರು ಇದ್ದಾರೆ. ಇದ್ರ ಬಗ್ಗೆ ಎಚ್ಚರ ವಹಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಕನ್ನಡಕ್ಕೆ ಉಳಿವಿಲ್ಲ ಅಂತ ಹೇಳೋ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೋರಾಟಗಳಲ್ಲಿ ನಾನು ಯಾವತ್ತೂ ನಿಮ್ಮ ಸಹಕಾರ ಕೊಡ್ತಾ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ನನ್ನ ಸಹೋದರ ಹಮ್ಮಿಕೊಂಡಿರುವ ಈ ಒಂದು ಅಭಿಯಾನ ಇಡೀ ದೇಶದಾದ್ಯಂತ, ಅದರಲ್ಲೂ ಬಹಳ ಮುಖ್ಯವಾಗಿ ಬಗಲುಗುಂಟೆ ವ್ಯಾಪ್ತಿಯಲ್ಲಿ ಹರಡಿದ್ರೆ ತುಂಬ ಖುಷಿ ಪಡೋದು ನಾನು. ಯಾಕೆ ಅಂತಂದರೆ ಈಗಾಗಲೇ ಅಸ್ಸಾಂ, ಗುಜರಾತಿಗಳು, ಒರಿಸ್ಸಾದವರು, ಬಿಹಾರ್ಗಳವರು, ಜಾರ್ಖಂಡ್ಗಳವ್ರು ನೋಡ್ತಾ ಇದ್ದೀವಿ. ನಾವು ಸಂಜೆ ಮತ್ತು ಮುಂಜಾನೆ ನೋಡ್ತೀವಿ. ಸಾವಿರಾರು ಜನ ಬ್ಯಾಗ್ಗಳು ತಗೊಳಕೊಂಡು ಕೆಲಸಕ್ಕೆ ಹೋಗೋದು ನೋಡಿದ್ರೆ ನಮ್ಮವ್ರು ಇಲ್ಲಿಗೆ ಅಸ್ತಿತ್ವ ಇಲ್ಲ, ಈಗಾಗಲೇ ಅಸ್ತಿತ್ವ ಕಳ್ಕೊಂಡಿದ್ದೀವಿ. ಆ ಅಸ್ತಿತ್ವ ಉಳಿಸ್ಕೊಡೋ ನಿಟ್ಟಿನಲ್ಲಿ ಈ ಭಾಗದ ನನ್ನ ಸಹೋದರಿಯರೊಟ್ಟಿಗೆ ನಾನು ಇರ್ತೀನಿ. ಕನ್ನಡ ಪರ ಹೋರಾಟಗಳನ್ನ ಹಾಕ್ಕೊಳ್ರಿ. ಇಲ್ಲಿ ಕನ್ನಡಿಗರ ಅಸ್ತಿತ್ವನ ಕಾಪಾಡೋಣ, ಕನ್ನಡಿಗರಿಗೆ ಒಂದು ಆತ್ಮಧೈರ್ಯ ತುಂಬೋಣ ಅಂತ ಹೇಳ್ತಾ